ಆಗ್ತಾ ಇರುವಂತಹ ರಾಮಲಲ್ಲ ಮೂರ್ತಿಯ ಶಿಲ್ಪಿ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ನಿಮ್ಮ ಹಸ್ಬೆಂಡ್ ಮಾಡಿದಂಥ ಮೂರ್ತಿ ಈಗ ಸೆಲೆಕ್ಟ್ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಮೇಡಮ್ ಈ ಕ್ಷಣ? ತುಂಬ ಖುಷಿ ಆಗ್ತಾ ಇದೆ. ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಒಂಥರ ಆಶ್ಚರ್ಯ ಅಂತೂ ಅಲ್ಲ, ಬಟ್ ತುಂಬ ಖುಷಿ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ ಅಂತ? ಯಾಕಂದರೆ 3 ಜನ ಶಿಲ್ಪಿಗಳಿದ್ರು, ಅದ್ರಲ್ಲಿ ಕರ್ನಾಟಕದವರು 2 ಇದ್ದರು. ಎಲ್ಲರಿಗೂ ಅವ್ರವ್ರದ್ದೇ ಇದಿರ್ತದಲ್ಲ. ನನಗಂತೂ ನನ್ನ ಹಸ್ಬೆಂಡ್ ಮೇಲೆ ತುಂಬ ನಂಬಿಕೆ. ಅವ್ರದ್ದು ಕೆಲಸ, ಅವ್ರದ್ದು ಹೋಮ್ವರ್ಕು, ಅವರು ಹೇಗೆ ಒಂದು ಮೂರ್ತಿಯಲ್ಲಿ ಜೀವ ತುಂಬ್ತಾರೆ, ಅದು ಅದ್ಭುತ. ಅದು ನಾನೇನು ಹೇಳೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಹೇಗೆಲ್ಲ ಮಾತಾಡ್ತಾ ಇದ್ರು ನಿಮ್ಮ ಜೊತೆ, ಏನು ಹೇಳ್ತಾ ಇದ್ರು ಅಂತ ಮೂರ್ತಿ ಕೆತ್ತನೆ ಸಂದರ್ಭದಲ್ಲಿ? ಅವರು ಇಲ್ಲಿ 6 ತಿಂಗಳು ಇದ್ದೇ ಇದ್ದಿಲ್ಲ, ನಮ್ಮ ಜೊತೆ ಇದ್ದೇ ಇದ್ದಿಲ್ಲ. ಅವ್ರು ಅಲ್ಲೇ ಇದ್ದರು, ಅಯೋಧ್ಯದಲ್ಲೇ ಅಲ್ಲೇ ಕೆಲಸ ಮಾಡ್ತಿದ್ರು. ನಮಗೆ ವಿಗ್ರಹ ಬಗ್ಗೆ ಹೇಳ್ತಿದ್ರು, ಈ ಥರ ಮಾಡ್ತಾಯಿದ್ದೀನಿ, ಹಾಗೆ ಮಾಡ್ತಾಯಿದ್ದೀನಿ ಅಂತ. ಅವ್ರು ಎಲ್ಲ ಥರ ಬುಕ್ಸು, ಎಲ್ಲ ಥರ ರಿಸರ್ಚ್ ಮಾಡಿಯೇ ಅವರು ಮಾಡಿರೋದು ಇದು. ಮತ್ತು ಅವ್ರದ್ದು ಜನ್ರೇಷನ್ನಿಂದ ನಾಲೆಜ್ ಟ್ರಾನ್ಸ್ಫರ್ ಆಗಿರೋದು. ಅವ್ರ ತಾತ ಆಗಲಿ ಬಸವಣ್ಣ ಶಿಲ್ಪಿ, ಅವ್ರ ತಂದೆ ಆಗಲಿ ಯೋಗಿರಾಜ್ ಶಿಲ್ಪಿ, ಎಲ್ಲರಿಂದನೂ ಬಂದಿರೋ ಕಲೆ ಇವತ್ತು ಯಶಸ್ಸು ತುಂಬಿದೆ. ಮಾತಾಡಿದ್ರೆ ನೀವು ಅವ್ರ ಜೊತೆಗೆ ಏನಂದ್ರು ಖುಷಿ ಹಂಚ್ಕೊಂಡ್ರ ಅಂತ? ಮಾತಾಡಿದೆ. ಅವರೂ ಖುಷಿ ಅಂದರು. ಖುಷಿ ಅಂತೂ ಹಾಗೇ ಆಗಿದೆ, ಬಟ್ ಅವ್ರಿಗೆ ಇನ್ನೂ ನ್ಯೂಸ್ ಗೊತ್ತಾಗಲಿಲ್ಲ. ಸೊ ಅದರಿಂದ ನಮಗೂ ಕನ್ಫರ್ಮ್ ಆಗಿ ಗೊತ್ತಿದ್ದಿಲ್ಲ. ನ್ಯೂಸ್ ಅವರೆಲ್ಲ ಬಂದು ಹೇಳಿದಾಗಲೇ ಗೊತ್ತಾಗಿದ್ದು ನಮಗೆ. ಮನೆ ಬಿಟ್ಟು ಹೋಗಿದ್ರು ಅವ್ರು, 6 ತಿಂಗಳು ಇರಲಿಲ್ಲ ಅಂತ ಹೇಳ್ತಾ ಇದ್ರಿ, ಮಗುನೂ ಇತ್ತು. ಆ ಸಂದರ್ಭ ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ? ಕಷ್ಟ ಇತ್ತು, ಬಟ್ ಆದ್ರೂ ಅವ್ರೇನೋ ದೇಶಕ್ಕೋಸ್ಕರ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಾವು ಅದಕ್ಕೆ ಅನುಸರಿಸ್ಕೊಂಡು ಹೋಗಿದ್ವಿ. ನಮಗೆ ಖುಷಿನೇ, ನಮ್ಗೆ ಹೆಮ್ಮೆ. ರಾಷ್ಟ್ರ ಮಟ್ಟದಲ್ಲಿ ಇದು 3ನೇದು ಪ್ರಧಾನಿ ಮೋದಿ ಅವರ ಉದ್ಘಾಟನೆ ಮಾಡ್ತಿರುವಂಥ ಮೂರ್ತಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅಂತ? ಹೇಗಂದರೆ ನನಗೆ ಒಂಥರ ಜನ್ಮ ಸಾರ್ಥಕ ಆಗೋಯ್ತು, ಆ ಥರ ಅನಿಸ್ತಾ ಇದೆ. ಹೆಮ್ಮೆ. ಮತ್ತು ಏನೋ ಯಾವುದೋ ಪುಣ್ಯ ಮಾಡಿದ್ವಿ, ಆ ಥರ ಖುಷಿ ಆಗ್ತಾ ಇದೆ ನಮಗೆ. ಮೊದಲನೇ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಿದರೆ ಇವರಿಗೆ ಕೆತ್ತನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ? ಅವಕಾಶ ಅಂತೂ ಸಿಗ್ತದೆ ಅಂತ ನಿರೀಕ್ಷೆ ಕಿಂತ ಅವರು ವರ್ಕ್ ನೋಡಿ ನನಗೆ ನಂಬಿಕೆ ಇತ್ತು. ಇವ್ರಿಗೆ ಕೊಡಬೇಕು, ಯಾರಾದರೂ ರೆಕಗ್ನೈಸ್ ಮಾಡಿ ಕೊಡಬೇಕು ಅಂತ ಆಸೆ ಇತ್ತು. ಅದು ದೇವ್ರು ಕೇಳಿಸ್ಕೊಂಬಿಟ್ಟ, ಕೊಟ್ಟರು. ಒಂದು ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದೇ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು. ಖುಷಿ. ಇಷ್ಟು ಅರುಣ್ ಅವರ ಪತ್ನಿ ವಿಜೇತಾ ಅವರ ಮಾತುಗಳಾಗಿರುವಂಥದ್ದು. ನಿಜಕ್ಕೂ ಕೂಡ ದೇವರೇ ಒಂದು ರೀತಿಯಲ್ಲಿ ವರ ಕೊಟ್ಟಂತ ಆಗಿದೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.